ನಮಸ್ಕಾರ 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ಹಾಗೆಯೇ ನನ್ನ ಜೊತೆ ಇದ್ದಾರೆ ನನ್ನ ಕೊಲೀಗ್ ನಾನು ಚೈತ್ರ ರಾಜ್. ಇವತ್ತಿನ 30 ಪ್ರಮುಖ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಸವದತ್ತಿ ಬಿಜೆಪಿ ಅಭ್ಯರ್ಥಿ ರತ್ನ ಮಾಮನಿ ನಾಮಪತ್ರ ಸ್ವೀಕೃತವಾಗಿದೆ. ಅಫಿಡವಿಟ್ ಸತ್ಯಾಸತ್ಯತೆಯನ್ನ ಕೋರ್ಟ್ ಮೂಲಕ ಪ್ರಶ್ನಿಸಬಹುದು ಎಂದು ಸವದತ್ತಿ ಯಲ್ಲಮ್ಮ ಮತಕ್ಷೇತ್ರದ ಚುನಾವಣಾ ಅಧಿಕಾರಿಗಳು ಮಾಹಿತಿಯನ್ನ ನೀಡಿದ್ದಾರೆ. ಅಲ್ಲದೆ ದೂರುದಾರ ಆಕ್ಷೇಪಣೆಯನ್ನ ತಿರಸ್ಕರಿಸಿ ರತ್ನ ಮಾಮನಿ ಅರ್ಜಿಯನ್ನ ಸ್ವೀಕೃತಗೊಳಿಸಿದ್ದಾರೆ. ಹೀಗಾಗಿ ರತ್ನ ಮಾಮನಿ ಬಿಗ್ ರಿಲೀಫ್ ಸಿಕ್ಕಿದೆ. ಯಜಮಾನ್ರು ನೇರ ಮಾಡ್ಯಾರೆ, ನಾವು ನೇರ ಮಾಡೇವಿ. ಹಿಂದಿನಿಂದ ಬೆನ್ನಿ ಚೂರಿ ಹಾಕೋ ಕೆಲಸ ಯಾವಾಗೂ ಮಾಡಬಾರ್ದು. ಅದು ನೀವೇ ಹೇಳ್ಬೇಕ್ರಿ, ನಾವು ಹೇಳಕ್ ಬರಲ್ಲ. ಈ ಟೈಮಲ್ಲಿ, ಈ ರಾಜಕೀಯ, ಈ ವೇಳೆಯಲ್ಲಿ ಅದು ಸರಿ ಅನ್ಸಲ್ಲ ಹೇಳ್ತೀನಿ. ಯಾಕಂದ್ರೆ ನಮ್ಗೆ ಅದು ಅಂಥದ್ದು ಮಾಡಿ ಗೊತ್ತಿಲ್ಲ. ನೀರು ಹಾಕಿದ್ರಿ, ನಾನು ದುಃಖ ಆಕತ್ರಿ. ಯಜಮಾನ್ರಿಲ್ಲ ಟೈಮಾಗ ನಮ್ಗೆ ದುಃಖ ಆಕತಿ, ಅದಕ್ಕೆ ಕಣ್ಣೀರು ಬರತ್ತವ ಅಷ್ಟೇ ರೀ. ಮತ್ತೊಂದೇನು ಬೇರೆ ವಿಷಯ ಅಲ್ಲ. ಯಾಕಂದ್ರೆ ಅವ್ರಿದ್ದಿದ್ರೆ ಇನ್ನೂ ಈ ಟೈಪ್ ಏನು ಆಗ್ತಿಲ್ಲ ಅನ್ನೋ ಬೇಜಾರು. ವಿಜಯಪುರ ಬಿಜೆಪಿ ಅಭ್ಯರ್ಥಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನಾಮಪತ್ರ ತಿರಸ್ಕಾರವಾಗಿದೆ ಅಂತ ವದಂತಿ ಹಬ್ಬಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಫೋಟೋ ಹರಿದಾಡ್ತಾ ಇದ್ದು, ಜಿಲ್ಲಾ ಚುನಾವಣಾಧಿಕಾರಿ ವಿಜಯ್ ಮಹಂತೇಶ್ ದಾನಮ್ಮನವರ ಕೊನೆಗೂ ಸ್ಪಷ್ಟನೆ ನೀಡಿದ್ದಾರೆ. ಇದೆಲ್ಲ ಊಹಾಪೋಹ, ಕೆಲ ಕಿಡಿಗೇಡಿಗಳು ಈ ಕೆಲಸ ಮಾಡಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ನಾಮಪತ್ರ ಸ್ವೀಕೃತವಾಗಿದೆ. ಇಂಥ ಫೋಟೋ ವೈರಲ್ ಮಾಡಿದವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಗಳ ನಾಮಪತ್ರ ತಿರಸ್ಕರಿಸಲು ಸಿಎಂ ಕಚೇರಿ ಹಾಗೂ ಸಿಎಂ ಕಾನೂನು ಸಲಹಾ ತಂಡ ಪ್ರಯತ್ನಿಸುತ್ತಿದೆ ಎಂದು ಡಿಕೆಶಿ ಆರೋಪಿಸಿದ್ದಾರೆ. ಸಿಎಂ ಕಚೇರಿಯ ಸಿಬ್ಬಂದಿ ಹಾಗೂ ಸಿಎಂ ಲೀಗಲ್ ಟೀಮ್ ಸದಸ್ಯರು ರಾಜ್ಯದ ನಾನಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಚುನಾವಣಾ ಅಧಿಕಾರಿಗಳ ಮೇಲೆ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಗಳ ನಾಮಪತ್ರಗಳು ತಿರಸ್ಕೃತಗೊಳಿಸುವಂತೆ ಒತ್ತಡವನ್ನ ಹೇರಲಾಗ್ತಿದೆ. ಜೊತೆಗೆ ತಮ್ಮ ಅಭ್ಯರ್ಥಿಗಳ ನಾಮಪತ್ರಗಳಲ್ಲಿ ಲೋಪಗಳಿದ್ರೂ ಅವುಗಳನ್ನು ಅಂಗೀಕರಿಸುವಂತೆ ಚುನಾವಣಾಧಿಕಾರಿಗಳ ಮೇಲೆ ಒತ್ತಡವನ್ನ ಹೇರಲಾಗುತ್ತಿದೆ ಎಂದು ಡಿಕೆಶಿ ಆರೋಪಿಸಿದ್ದಾರೆ. ಮುಖ್ಯಮಂತ್ರಿಗಳ ಕಚೇರಿ, ಬಿಜೆಪಿ ಲೀಗಲ್ ಟೀಮು ಎಲ್ಲ ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳನ್ನ ಅಧಿಕಾರವನ್ನ ದುರುಪಯೋಗ ಮಾಡಿಬಿಟ್ಟು ತಿರಸ್ಕಾರ ಮಾಡಿಸಲಿಕ್ಕೆ ಒಂದು ದೊಡ್ಡ ಷಡ್ಯಂತ್ರ ನಡ್ಕೊಂಡು ಬರ್ತಾ ಇದೆ. ಒಂದು ದೊಡ್ಡ ಲೀಗಲ್ ಟೀಮಲ್ಲಿ ಎಲ್ಲ ಅಫಿಡವಿಟ್ನ ಡೌನ್ಲೋಡ್ ಮಾಡಿ ಎಲ್ಲ ಕಡೆ ಕಾಂಗ್ರೆಸ್ ಅಭ್ಯರ್ಥಿಗಳ ಅರ್ಜಿಗಳನ್ನು ತಿರಸ್ಕಾರ ಮಾಡಲಿಕ್ಕೆ ಒಂದು ದೊಡ್ಡ ಪ್ರಯತ್ನ ಕೂಡ ಇವತ್ತು ನಡೀತಾ ಇದೆ. ನಾನು ಎಲೆಕ್ಷನ್ ಕಮಿಷನ್ಗೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಚೀಫ್ ಮಿನಿಸ್ಟರ್ ಆಫೀಸನ್ನ ಕಾಲ್ ಡೀಟೇಲ್ಸ್ನ ತಾವೆಲ್ಲ ತೆಗೆಸ್ಕೊಳ್ಬೇಕು. ಅವರ ಕೆಲವು ಅಪ್ಲಿಕೇಶನ್ಸು ಬಹಳ ಡಿಫೆಕ್ಟಿವ್ ಇದೆ. ಚುನಾವಣೆ ಸಮೀಪಿಸ್ತಾ ಇದ್ದಂತೆ ರಾಜಕೀಯ ನಾಯಕರ ಆರೋಪ ಪ್ರತ್ಯಾರೋಪ ಜೋರಾಗ್ತಾ ಇದೆ. ಕೇಂದ್ರ ಸಚಿವ ಶೋಭಾ ಕರಂದ್ಲಾಜೆ ಕುರಿತು ಡಿಕೆ ಶಿವಕುಮಾರ್ ಸ್ಫೋಟಕ ಆರೋಪ ಮಾಡಿದ್ದಾರೆ. ಮಾಜಿ ಸಿಎಂ ಯಡಿಯೂರಪ್ಪ ಅವರನ್ನ ಮುಗಿಸಲು ಶೋಭಾ ಮುಂದಾಗಿದ್ದಾರೆ. ಇದಕ್ಕಾಗಿ ಬಿಜೆಪಿ ನಾಯಕರ ಜೊತೆ ಸೇರಿ ಷಡ್ಯಂತ್ರ ಹೆಣೆದಿದ್ದಾರೆ. ಶೀಘ್ರದಲ್ಲಿ ಈ ಕುರಿತು ಸಾಕ್ಷ್ಯ ಕೊಡ್ತೀನಿ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಬಾಂಬ್ ಸಿಡಿಸಿದ್ದಾರೆ. ಇವರು ಸೇರ್ಕೊಂಡು, ಶೋಭಕನು ಸೇರಿಸ್ಕೊಂಡು ಯಡಿಯೂರಪ್ಪನವ್ರನ್ನ ಮುಗಿಸ್ಲಿಕ್ಕೆ ಏನ್ ಸಂಚು ಮಾಡ್ತಾ ಇದ್ದಾರೆ ಅಂತೇಳಿ ಎಲ್ಲರಿಗೂ ಕೂಡ ಜನ ಜಾಯಿತರಾಗಿದ್ದಂತ ವಿಚಾರ. ಯಾರನ್ನ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅಂತ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ದಾರೆ, ಸೌದಿ ಅವರು ಸಾಕ್ಷಿ ಕೊಟ್ಟಿದ್ದಾರೆ, ಇನ್ನು ಅನೇಕ ನಾಯಕರುಗಳು ಸಾಕ್ಷಿಯನ್ನ ಕೊಡ್ತಾ ಇದ್ದಾರೆ. ಸದ್ಯ ನಿಮ್ಮ ತಟ್ಟೆಯಲ್ಲಿ ಅವ್ರನ್ನೇ ಕೇಳಿ ಹೇಳ್ತಾರೆ. ಹೇಗೆ ಶೋಭಾ ಕರಂದ್ಲಾಜೆ ಯಡಿಯೂರಪ್ಪ ಮುಗಿಸೋದಕ್ಕೆ ಈಗ ನಾನು ಮುಗಿಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲ, ಅದನ್ನ ಸ್ವಲ್ಪ ಬಿಚ್ಚಿ ಹೇಳಿಸಿ, ಆಮೇಲೆ ನಾನು ಹೇಳ್ತೀನಿ. ಚುನಾವಣೆ ಕಾವೇರಿರುವ ಹೊತ್ತಲ್ಲೇ ಡಿಕೆ ಶಿವಕುಮಾರ್ ಕುಟುಂಬಕ್ಕೂ ಚುನಾವಣಾ ಬಿಸಿ ತಟ್ಟಿದೆ. ಡಿಕೆಶಿ ಕುಟುಂಬ ಖಾಸಗಿ ಹೆಲಿಕಾಪ್ಟರ್ನಲ್ಲಿ ಧರ್ಮಸ್ಥಳಕ್ಕೆ ಬಂದಿಳಿದ ವೇಳೆ ಚುನಾವಣಾ ಅಧಿಕಾರಿಗಳು ಹೆಲಿಕಾಪ್ಟರ್ ತಪಾಸಣೆಗೆ ಮುಂದಾಗಿದ್ದಾರೆ. ಇದು ಖಾಸಗಿ ಹೆಲಿಕಾಪ್ಟರ್, ತಪಾಸಣೆ ಮಾಡಲು ಅವಕಾಶವಿಲ್ಲ ಎಂದು ಪೈಲಟ್ ರಾಮದಾಸ್ ಹೇಳಿದ್ದಾರೆ. ಆಗ ಚುನಾವಣಾ ಅಧಿಕಾರಿ ಹಾಗೂ ಪೈಲಟ್ ನಡುವೆ ಮಾತಿನ ಚಕಮಕಿ ನಡೆದಿದೆ. ಕೊನೆಗೆ ಚುನಾವಣಾ ಅಧಿಕಾರಿಗಳು ಹೆಲಿಕಾಪ್ಟರ್ ಮತ್ತು ಡಿಕೆಶಿ ಕಾರನ್ನ ಕೂಡ ತಪಾಸಣೆಯನ್ನ ಮಾಡಿದ್ದಾರೆ.
Election flight. Why do you need the election commission? We have already given the letter, no? So, no, what is that's what I'm saying. That's what I'm saying. This is not an election flight. No. We have already given the letter. This is a private charter. Give us check. ಸಿಎಂ ಬೊಮ್ಮಾಯಿ ಪತ್ನಿ ಚೆನ್ನಮ್ಮ ಮತ್ತು ಪುತ್ರ ಭರತ್ ಶಿಗ್ಗಾಂವಿ ಕ್ಷೇತ್ರದ ಹಳ್ಳಿಗಳಲ್ಲಿ ಪ್ರಚಾರ ಮಾಡಿದರು. ಇದೇ ಸಂದರ್ಭದಲ್ಲಿ ನ್ಯೂಸ್ 18 ಜೊತೆ ಮಾತನಾಡಿದ ಸಿಎಂ ಪತ್ನಿ ಚೆನ್ನಮ್ಮ, ಜನರು ಅಭಿವೃದ್ಧಿ ಬಗ್ಗೆ ತುಂಬಾ ಮಾತನಾಡುತ್ತಿದ್ದಾರೆ. ಬೊಮ್ಮಾಯಿ ಮನೆಯಲ್ಲಿ ರಾಜಕೀಯ ಬಗ್ಗೆ ಚರ್ಚಿಸಲ್ಲ. ಶಿಗ್ಗಾಂವಿ ಸವಣೂರಿನ ಜನರ ಪ್ರೀತಿಯನ್ನ ನೆನೆತಾರೆ. ಮಗ ಉದ್ಯಮಿಯಾಗಿರ್ಲಿ, ರಾಜಕೀಯಕ್ಕೆ ಬರೋದು ಬೇಡ ಅಂತ ಹೇಳಿದ್ದಾರೆ. ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಎಲ್ಲ ಹೆಣ್ಣುಮಕ್ಕಳು ತುಂಬ ಖುಷಿಯಾಗಿ ಮಾತಾಡ್ತಾ ಇದ್ದಾರೆ. ಎಲ್ಲ ಅಭಿವೃದ್ಧಿ ಆಗಿದೆ, ಅಭಿವೃದ್ಧಿ ಬಗ್ಗೆ ಎಲ್ಲರೂ ಹೇಳ್ತಾ ಇದ್ದಾರೆ. ತುಂಬ ಅಭಿವೃದ್ಧಿ ಮಾಡಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಅವರು ಈಗ ನಾವು ಗಾರ್ಮೆಂಟ್ ಇದು ಮಾಡಿದ್ದೀವಿ, ಆ ಹೆಣ್ಣು ಮಕ್ಕಳಿಗೆ ಕೆಲಸ ಕೊಡಿಸ್ತಿದ್ವಿ. ಆ ಕೆಲಸದಿಂದನೂ ತುಂಬ ಖುಷಿಯಾಗಿದ್ದಾರೆ. ಆಮೇಲೆ ಈಗ ಸ್ವ ಉದ್ಯೋಗದ ಸಲುವಾಗಿ ಯೋಜನೆಗಳು ಮಾಡಿದ್ದಾರೆ. ಆ ಯೋಜನೆಯೂ ಖುಷಿಯಾಗಿ ಸ್ಪಂದಿಸ್ತಾ ಇದ್ದಾರೆ. ನಮ್ಮ ಸವಣೂರು ಶಿಗ್ಗಾಂವ್ ಬಗ್ಗೆ ಭಾಳ ಮಾತಾಡ್ತಾರೆ. ನಮ್ಮ ಜನ ಹಿಂಗೆ, ನಮ್ಮ ಜನ ಎಲ್ಲಿ ಹೋದರೂ ನಮ್ಗೆ ಖುಷಿ ಕೊಡಿಸ್ತಾರೆ. ಎಲ್ಲ ಎಲ್ಲಿ ಹೋದ್ರೂ ನನಗೆ ರೆಸ್ಪಾನ್ಸ್ ಮಾಡ್ತಾರೆ, ಭಾಳ ಖುಷಿಯಿಂದ ನಾನು ನೋಡ್ಕೋತಾರೆ ಅಂತ ಹೇಳ್ತಾರೆ. ನನಗೆ ಇಷ್ಟೊಂದು ಆಶೀರ್ವಾದ ಮಾಡಿದ್ದಾರೆ ಜನ ಎಲ್ಲನೂ. ನಾನು ವಾಪಸ್ ಅವ್ರಿಗೆ ಏನಾರು ಮಾಡಬೇಕು ಅಂತಂದರೆ ಅವರಿಗೆ ನೀರು ಸೂರು ಕೊಡಲೇಬೇಕು ಅಂತಂದು. ಇನ್ನು ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಗೆ ಶಕ್ತಿಯನ್ನು ತುಂಬಲು ಇದೇ 30ಕ್ಕೆ ರಾಜ್ಯಕ್ಕೆ ಪ್ರಧಾನಿ ಮೋದಿಯವರು ಆಗಮಿಸ್ತಾ ಇದ್ದಾರೆ. ಕುಮಾರಸ್ವಾಮಿ ಸ್ಪರ್ಧಿಸುತ್ತಿರುವ ಚನ್ನಪಟ್ಟಣಕ್ಕೆ ಭರ್ಜರಿ ಎಂಟ್ರಿ ಕೊಟ್ಟಿದ್ದು ಬಿಜೆಪಿ ಅಭ್ಯರ್ಥಿ ಯೋಗೇಶ್ವರ್ ಪರ ಮತಯಾಚನೆಯನ್ನ ಮಾಡಲಿದ್ದಾರೆ. ಚನ್ನಪಟ್ಟಣ ಸಮಾವೇಶದಲ್ಲಿ ಸುಮಾರು 2 ಲಕ್ಷ ಜನರನ್ನ ಸೇರಿಸಲು ಸಿದ್ಧತೆಗಳು ಆಗ್ತಿವೆ. ಇಲ್ಲಿಂದ ಮಂಡ್ಯ ಮತ್ತು ಮೈಸೂರಿನಲ್ಲೂ ಮೋದಿ ಪ್ರಚಾರವನ್ನ ನಡೆಸಲಿದ್ದಾರೆ. ಹೇಳಿ ಪಕ್ಷನೂ ಕೂಡ ನಿರ್ಧಾರ ಮಾಡಿದೆ. ಹಾಗಾಗಿ ಹೆಚ್ಚು ಒತ್ತು ಕೊಟ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಒಂದು, ನನಗೆ ಚನ್ನಪಟ್ಟಣದಲ್ಲಿ ಒಂದು ಅವಕಾಶ ಸಿಕ್ಕಿರೋದು ನನಗೆ ಮತ್ತು ನನ್ನ ಎಲ್ಲ ಕಾರ್ಯಕರ್ತರುಗಳಿಗೆ ಭಾಳ ಖುಷಿಯಾಗಿದೆ. ಪ್ರಧಾನಮಂತ್ರಿಗಳು ಈ ದೇಶದ ನಮಗೆಲ್ಲ ಹೆಮ್ಮೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿರವರು ನಮ್ಮ ತಾಲೂಕಿಗೆ ಬರ್ತಾರೆ, ಈ ಮಣ್ಣಿಗೆ ಅವರು ಕಾಲಿಡ್ತಾರೆ ಅಂತೇಳಿ ಭಾಳ ಉತ್ಸುಕವಾಗಿ ನಾವೆಲ್ಲ ಕೆಲಸ ಮಾಡ್ತಾಯಿದ್ದೀವಿ. 30ನೇ ತಾರೀಕು ಬಹುಶಃ ಚನ್ನಪಟ್ಟಣ ತಾಲೂಕಿನ ರಾಜಕೀಯ ಇತಿಹಾಸದಲ್ಲಿ ನಾವು ಯಾವತ್ತೂ ನೋಡದೇ ಇರತಕ್ಕಂಥ ಒಂದು ಸುಂದರವಾದಂಥ ಒಂದು ಅದ್ಭುತ ಕಾರ್ಯಕ್ರಮ ಇಲ್ಲಿ ನೆರವೇರುತ್ತೆ ಅನ್ನೋ ಒಂದು. ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣಾ ಕಣ ರಂಗೇರಿದೆ. ಮತದಾನಕ್ಕೆ 18 ದಿನ ಮಾತ್ರ ಬಾಕಿ ಉಳಿದಿದ್ದು, ಈ ವೇಳೆ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಒಗ್ಗಟ್ಟಿನ ಮಂತ್ರ ಪಠಿಸಿದ್ದಾರೆ. ಇಬ್ಬರೂ ನಾಯಕರು ಒಟ್ಟಿಗೆ ಹೆಗಲ ಮೇಲೆ ಕೈ ಹಾಕೊಂಡು ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ಈ ಮೂಲಕ ಟಗರು ಮತ್ತು ಕನಕಪುರ ಬಂಡೆ ವಿರೋಧಿಗಳಿಗೆ ನಾವು ಒಗ್ಗಟ್ಟಾಗಿದ್ದೇವೆ ಎಂಬ ಸ್ಪಷ್ಟ ಸಂದೇಶವನ್ನ ರವಾನಿಸಿದ್ದಾರೆ. ಬಿಎಲ್ ಸಂತೋಷ್ ದ್ವೇಷದ ರಾಜಕಾರಣವನ್ನ ಮಾಡ್ತಿದ್ದಾರೆ. ನನ್ನ ವಿರುದ್ಧ ಸೋಮಣ್ಣನವರನ್ನ ನಿಲ್ಲಿಸಿದ್ದು ಅವರೇ ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ನೀಡಿದ್ದಾರೆ. ಬಿಎಲ್ ಸಂತೋಷ್ ಏನು ಇಲ್ಲಿ ವೋಟರ? ಬಿಎಲ್ ಸಂತೋಷ್ ಸಂಪೂರ್ಣ ಆರ್ಎಸ್ಎಸ್ನವರು. ಅದಕ್ಕಾಗಿ ನನ್ನನ್ನ ಸೋಲಿಸಲೇಬೇಕೆಂದು ಪ್ರಯತ್ನವನ್ನ ಮಾಡ್ತಿದ್ದಾರೆ. ಪ್ರತಾಪ್ ಸಿಂಹ ಇಲ್ಲಿನ ಮತದಾರನ. ಬಸವರಾಜ ಬೊಮ್ಮಾಯಿ ಮೊದಲು ಅವರ ಕ್ಷೇತ್ರವನ್ನ ನೋಡಿಕೊಳ್ಳಲಿ ಎಂದು ಕಿಡಿಕಾರಿದ್ರು. ಬಿಎಲ್ ಸಂತೋಷ್ ಅವ್ರಿಗೆ ನಾನು ಸೋಲ್ಬೇಕು ಅನ್ನೋದು ಇರಬೇಕು ಅಷ್ಟೇನೆ, ದ್ವೇಷದಿಂದ ಅದು ಗೊತ್ತಾಯ್ತಾ. ಯಾಕಂದ್ರೆ ಅವರು RSS ಪಕ್ಕ RSS, ಅವ್ರ ಬಗ್ಗೆ ವೈಯಕ್ತಿಕವಾಗಿ ನನಗೇನಿಲ್ಲ ದ್ವೇಷ ಇಲ್ಲ. ಅವರಿಗೆ ಸಿದ್ದರಾಮಯ್ಯನ ಸೋಲಿಸಬೇಕು ಅನ್ನೋದು ಇರಬೇಕು ಮನಸ್ಸಿನಲ್ಲಿ. ಅದಕ್ಕಾಗಿ ಸೋಮಣ್ಣನಿಗೆ ನಿಲ್ಲಿಸಿರ್ತಕ್ಕಂಥವ್ರು ಅವರೇನೆ. ನಾನು ಭೂತಾನೂ ಅಲ್ಲ, ಪಿಶಾಚಿಯೂ ಅಲ್ಲ, ನಾನೊಬ್ಬ ಮನುಷ್ಯ, ಸಿದ್ದರಾಮಯ್ಯ ಜೊತೆ ಕೆಲಸ ಮಾಡಿದವನು ಅಂತ ವರುಣಾದಲ್ಲಿ ಸಿದ್ದರಾಮಯ್ಯ ವಿರುದ್ಧ ಸೋಮಣ್ಣ ಕಿಡಿಕಾರಿದ್ದಾರೆ. ನನಗೆ ಗೊತ್ತಿಲ್ಲ, ನಾನು ಭೂತಾನೂ ಅಲ್ಲ, ಪಿಶಾಚಿನೂ ಅಲ್ಲ, ನಾನೊಬ್ಬ ಮನುಷ್ಯ. ಸಿದ್ದರಾಮಯ್ಯನವರು ನಮಗೆಲ್ಲ ಜೊತೆಯಲ್ಲಿ ಕೆಲಸ ಮಾಡಿದವರು, ನನಗೇನೋ ದೊಡ್ಡ ನಾಯಕರು. ಹಾಗಾಗಿ ಅವರು ಎಷ್ಟು ಸಾರಿ ಬೇಕು ಅವ್ರು ಬರ್ತಾರೆ. ನಾನ್ಯಾರು ಅದನ್ನು ಕ್ವಶನ್ ಮಾಡೋಕ್ಕೆ, ನನಗೇನು ಸಂಬಂಧ ಇದೆ? ಒಳ್ಳೆಯದು ಅವ್ರಂಗೆ ಬರೋದ್ರಿಂದ. ಮತ್ತೆ ಸಿದ್ದರಾಮಯ್ಯ ಪದೇ ಪದೇ ವರುಣಾ ಕ್ಷೇತ್ರಕ್ಕೆ ಆಗಮಿಸಿ ಪ್ರಚಾರವನ್ನ ನಡೆಸುತ್ತಿರುವುದನ್ನ ಮೈಸೂರು ಸಂಸದ ಪ್ರತಾಪ್ ಸಿಂಹ ಟೀಕಿಸಿದ್ದಾರೆ. ಈ ಕುರಿತಂತೆ ಟ್ವೀಟ್ ಮಾಡಿರುವ ಅವರು, ವರುಣಾದಲ್ಲೇ ಚುನಾವಣೆಗೆ ನಿಲ್ಲುವುದಾಗಿಯೂ ನಾಮಪತ್ರ ಸಲ್ಲಿಸುವುದಕ್ಕೆ ಅಷ್ಟೇ ಬರುತ್ತೇನೆ ಎಂದಿದ್ದ ಸಿದ್ದರಾಮಯ್ಯನವರು
ಸೋಮಣ್ಣನವರ ಹೆಸರು ಘೋಷಣೆಯಾಗ್ತಿದ್ದಂತೆ ನಾಮಪತ್ರ ಸಲ್ಲಿಸಲು 2 ದಿನ ಮೊದಲೇ ಓಡ್ ಬಂದ್ರು. ಇವತ್ತು ಮತ್ತೆ ಬಂದಿದ್ದಾರೆ. ಮುಂದಿನ ವಾರ ಇಲ್ಲೇ ಇರ್ತಾರಂತೆ. ಆ ಭಯ ಇರಬೇಕು ಸಿದ್ದರಾಮಯ್ಯನವರೇ ಎಂದು ಟ್ವೀಟ್ ಮಾಡಿದ್ದಾರೆ. ಶಿಕಾರಿಪುರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಮ್ಯಾಚ್ ಫಿಕ್ಸಿಂಗ್ ಆಗಿದೆ. ಬಿಎಸ್ ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯ ಒಪ್ಪಂದ ಮಾಡಿಕೊಂಡಿದ್ದಾರೆ ಎಂಬ ಆರೋಪಗಳನ್ನು ಬಿಜೆಪಿ ಅಭ್ಯರ್ಥಿ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ ಅಲ್ಲಗಳೆದಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ನಮಗೆ ಸಿದ್ದರಾಮಯ್ಯ ಜೊತೆ ಒಳ ಒಪ್ಪಂದ ಅವಶ್ಯಕತೆ ಇಲ್ಲ. ಶಿಕಾರಿಪುರದಲ್ಲಿ ನಾವು ಹಿಂದಿನಿಂದಲೂ ಸುಲಭವಾಗಿ ಗೆಲುವು ಸಾಧಿಸಿದ್ದೇವೆ. ಈ ಹಿಂದೆ ಇಡೀ ಮಂತ್ರಿಮಂಡಲವೇ ಶಿಕಾರಿಪುರದಲ್ಲಿ ಬಂದು ನಿಂತರೂ ಬಿವೈ ರಾಘವೇಂದ್ರ ಅವರನ್ನ ಸೋಲಿಸಲು ಸಾಧ್ಯವಾಗಿರಲಿಲ್ಲ. ಯಡಿಯೂರಪ್ಪ ಜೀವನದಲ್ಲಿ ಯಾವತ್ತೂ ಅಂಡರ್ಸ್ಟ್ಯಾಂಡಿಂಗ್ ರಾಜಕಾರಣ ಮಾಡಿಲ್ಲ ಅಂತ ಹೇಳಿದರು. 1700 ಮತಗಳ ಅಂತರದಲ್ಲಿ ಯಡಿಯೂರಪ್ಪನವರು ಗೆದ್ದು ಬಂದರು. ಅವತ್ತು ಇತ್ತೀಚೆಗೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ರಾಘವೇಂದ್ರ ಅವರು ಬಿಜೆಪಿ ಅಭ್ಯರ್ಥಿ. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿತ್ತು. ಸಿದ್ದರಾಮಯ್ಯನವರ ಮಂತ್ರಿಮಂಡಲನೇ ಬಂದು ಶಿಕಾರಿಪುರದಲ್ಲಿ ಬೀಡು ಬಿಟ್ಟರೂ ಕೂಡ ನಮ್ಮ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ಮತ್ತು ಕಾರ್ಯಕರ್ತರೊಂದು ಪಡೆ ಎಷ್ಟು ಮಜಬೂತಾಗಿದೆ ಅಂತಂದರೆ ಇಡೀ ಮಂತ್ರಿಮಂಡಲ ಬಂದು ಕೂತ್ರು ಕೂಡ ರಾಘಣ್ಣನವರನ್ನ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆದ್ದರು ಅವತ್ತು ಕೂಡ. ಹಾಗಾಗಿ ಇವತ್ತು ಯಡಿಯೂರಪ್ಪನವ್ರ ಜೀವನದಲ್ಲಿ ಅದು ಪುಟ್ ಇಟ್ ಆನ್ ರೆಕಾರ್ಡ್, ಅವ್ರ ಜೀವನದಲ್ಲಿ ಯಾವತ್ತೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಪೊಲಿಟಿಕ್ಸ್ ಅಥವಾ ಈ ಥರ ರಾಜಕಾರಣ ಅವ್ರ ಜೀವನದಲ್ಲಿ ಯಾವತ್ತೂ ಕೂಡ ಮಾಡ್ಕೊಂಡು ಬಂದಿಲ್ಲ. ಅದು ಡಿಕೆ ಶಿವಕುಮಾರ್ ಲಿಂಗಾಯತ ಡ್ಯಾಂ ಬಗ್ಗೆ ಮಾತನಾಡಿದ್ದಾರೆ. ಲಿಂಗಾಯತ ಡ್ಯಾಂನಲ್ಲಿ ಎಷ್ಟು ನೀರು ಇದೆ ಎಂಬುದನ್ನು ತಿಳಿಯಲು ಮೇ 10ರಂದು ಡ್ಯಾಂಗೆ ಇಳಿಯಲಿ. ಮೇ 13ರಂದು ಲಿಂಗಾಯತ ಡ್ಯಾಂ ಎಷ್ಟು ನೀರು ಇದೆ ಎಂಬುದನ್ನು ತಿಳಿಸುತ್ತದೆ ಎಂದು ಸಚಿವ ಸಿಸಿ ಪಾಟೀಲ್ ಹೇಳಿದರು. ಸಿದ್ದರಾಮಯ್ಯ ಸರ್ಕಾರದಲ್ಲಿದ್ದಾಗ ಇಬ್ಬರು ಸಚಿವರು ವೀರಶೈವ ಲಿಂಗಾಯತರನ್ನ ಒಡೆಯಲು ಹೋಗಿ ಕೈ ಸುಟ್ಕೊಂಡ್ರು. ಅಂದು ಸುಟ್ಟ ಕೈಗೆ ಅಂಟಿಸಿಕೊಂಡಿದ್ದ ಬರ್ನಾಲ್ ಮುಲಾಂ ಹಂಗೆ ಇದೆ ಎಂದು ವ್ಯಂಗ್ಯವಾಡಿದ್ರು. ಡಿಕೆ ಶಿವಕುಮಾರ್ ಅವರು ಲಿಂಗಾಯತ ಡ್ಯಾಮಿನ ಬಗ್ಗೆ ನಿನ್ನೆ ಹೇಳ್ಯಾರ. ಲಿಂಗಾಯತ ಡ್ಯಾಮ್ನಾಗ ಎಷ್ಟು ನೀರು ಐತೆ ಅನ್ನೋದು ಮೇ 10ನೇ ತಾರೀಕಿಗೆ ಅವ್ರು ಇಳೀಲಿ. ಮೇ 13ನೇ ತಾರೀಕಿಗೆ ಎಷ್ಟು ಆಳ ಐತೆ ಅನ್ನೋದು ಅವ್ರಿಗೆ ಗುರ್ತಾಕತಿ. ಅವ್ರ ಮ್ಯಾಲಕ್ಕೆ ಹೇಳೋಕ್ಕಾಗದಷ್ಟು ಲಿಂಗಾಯತ ಡ್ಯಾಮ್ನೊಳಗೆ ನೀರು ಐತೆ ಅನ್ನುವಂಥದ್ದನ್ನು ಡಿ ಕೆ ಶಿವಕುಮಾರ್ ಅವರು ಹೇಳಕ್ಕೆ ಬಯಸ್ತಾರೆ. ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಇಬ್ಬರು ಪ್ರಭಾವಿ ಸಚಿವರನ್ನು ವೀರಶೈವ ಮತ್ತು ಲಿಂಗಾಯತ ಅಂತ ಹೊಡೆಯಕ್ಕೆ ಹೋಗಿದ್ರು. ನನಗೆ ಚುನಾವಣೆಗೆ ನಿಲ್ಲುವ ಆಸೆ ಇರಲಿಲ್ಲ, ಗೆಲ್ಲುವ ವಿಶ್ವಾಸವೂ ಇರಲಿಲ್ಲ. ಆದರೆ ಮುಖಂಡರ ಸೂಚನೆಯಂತೆ ನಿಂತೆ. ಮೊದಲ ಚುನಾವಣೆಯಲ್ಲೇ ಗೆದ್ದೆ. ಅಲ್ಲಿಂದ ಇಲ್ಲಿಯವರೆಗೆ ಹಿರಿಯರ ಸೂಚನೆಯಂತೆ ನಾನು ಅದನ್ನ ಪಾಲಿಸಿಕೊಂಡು ಬಂದಿದ್ದೇನೆ ಅಂತ ಈಶ್ವರಪ್ಪ ಹೇಳಿದರು. ಆದರೆ ಜಗದೀಶ್ ಶೆಟ್ಟರ್ ಮುನಿಸಿನಿಂದ ಕಸಿವಿಸಿ ಆಯಿತು. ಸಂಘ ಪರಿವಾರದ ಹಿರಿಯರು ಮನೆಗೆ ಬಂದು ಶ್ಲಾಘಿಸಿದ್ರು. ನಿನ್ನೆ ಸ್ವತಃ ಪ್ರಧಾನಿ ಮೋದಿ ಕರೆ ಮಾಡಿ ಅಭಿನಂದಿಸಿದ್ರು. ಇದು ಬಿಜೆಪಿ ಸಂಸ್ಕೃತಿ ಎತ್ತಿ ತೋರಿಸುತ್ತೆ ಅಂತ ಈಶ್ವರಪ್ಪ ಹೇಳಿದ್ದಾರೆ. ಶಿವಮೊಗ್ಗ ಬಿಜೆಪಿ ಅಭ್ಯರ್ಥಿ ಚನ್ನಬಸಪ್ಪನವರು ಹಿಂದೂ ಹರ್ಷ ಮನೆಗೆ ಭೇಟಿಯನ್ನು ನೀಡಿದ್ರು. ಹರ್ಷನ ಕೊಲೆಯಾದ ಬಲವಾಗಿ ಖಂಡಿಸುವುದರಲ್ಲಿ ಚನ್ನಬಸಪ್ಪ ಸಹ ಒಬ್ಬರಾಗಿದ್ದರು. ಕಟ್ಟರ್ ಹಿಂದೂವಾದಿಯಾಗಿ ಭರ್ಜರಿ ಘೋಷಣೆ ಮೂಲಕವೇ ಗುರುತಿಸಿಕೊಂಡಿರುವವರು ಚನ್ನಬಸಪ್ಪನವರು. ಈ ನಡೆ ಮಹತ್ವವನ್ನ ಪಡೆದುಕೊಂಡಿದೆ. ಈ ಸಂದರ್ಭದಲ್ಲಿ ಚನ್ನಬಸಪ್ಪ ಅವರಿಗೆ ಹರ್ಷನ ಅಕ್ಕ ಅಶ್ವಿನಿ, ತಾಯಿ ಪದ್ಮಾರವರು ಆರತಿಯನ್ನ ಬೆಳಕಿ ತಿಲಕವನ್ನ ಇಟ್ಟು ಸ್ವಾಗತಿಸಿದ್ರು. ಈ ಬಾರಿ ಕ್ಷೇತ್ರದಲ್ಲಿ ಜಾಸ್ತಿ ಓಡಾಡುವುದಿಲ್ಲ, ಕ್ಷೇತ್ರಕ್ಕೆ ಬರೋದೇ ಕಡಿಮೆ. ಚುನಾವಣೆ ಘೋಷಣೆಯಾದಾಗ ರಾಜ್ಯ ಪ್ರವಾಸ ಮಾಡ್ತೀನಿ ಎಂದು ಜಮೀರ್ ಅಹಮದ್ ಖಾನ್ ಹೇಳಿಕೆಯನ್ನ ನೀಡಿದ್ದಾರೆ. ನಾಮಪತ್ರ ಸಲ್ಲಿಕೆಗೆ ಗೊಂದಲದ ಬಗ್ಗೆ ಮಾತನಾಡಿದ ಅವರು, ನಾಮಪತ್ರದಲ್ಲಿ ತಾಯಿ ಜೊತೆ ಇರೋ ಕಾಲಂ ಖಾಲಿ ಬಿಟ್ಟಿದ್ದೆ. ನಾವು 5 ಜನ ಅಣ್ಣ ತಮ್ಮಂದಿರಿದ್ದೇವೆ. ಈ ವರ್ಷ ನಮ್ಮ ತಾಯಿ ನನ್ನ ಜೊತೆ ಇಲ್ಲ, ಅದೇ ಕಾರಣಕ್ಕೆ ಖಾಲಿ ಬಿಟ್ಟಿದ್ದೇನೆ ಎಂದರು. ಚಿತ್ತಾಪುರದಿಂದ ಮಣಿಕಂಠ ರಾಠೋಡ್ಗೆ ಟಿಕೆಟ್ ನೀಡಿದ್ದಕ್ಕೆ ಬೇಸರಗೊಂಡು ಬಿಜೆಪಿಗೆ ತೊರೆದಿದ್ದ ಮಾಜಿ ಶಾಸಕ ವಿಶ್ವನಾಥ್ ಪಾಟೀಲ್ ಹೆಬ್ಬಾಳ ಹಾಗೂ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಅರವಿಂದ ಚೌಹಾಣ್ ಕಾಂಗ್ರೆಸ್ ಸೇರ್ಪಡೆಯಾದರು. ಬಿಜೆಪಿಯಲ್ಲಿ ಪಕ್ಷಕ್ಕಾಗಿ ದುಡಿದವರನ್ನ ಕಡೆಗಣಿಸಿ ಕ್ಷೇತ್ರಕ್ಕೆ ಸಂಬಂಧವೇ ಇಲ್ಲದವರನ್ನ ಕರೆತಂದು ಟಿಕೆಟ್ ನೀಡಲಾಗಿದೆ ಅಂತ ವಿಶ್ವನಾಥ್ ಪಾಟೀಲ್ ಕಿಡಿಕಾರಿದರು. ಮೋದಿ ರಾಮನಗರಕ್ಕಾದ್ರೂ ಬರ್ಲಿ, ಮಂಡ್ಯಕ್ಕಾದ್ರೂ ಬರ್ಲಿ, ನಾವು ತಲೆಯನ್ನ ಕೆಡಿಸ್ಕೊಳ್ಳೋದಿಲ್ಲ. ಮೈಸೂರು ಭಾಗ ಟಾರ್ಗೆಟ್ ಮಾಡ್ತಾರೋ, ಉತ್ತರ ಕರ್ನಾಟಕವನ್ನ ಟಾರ್ಗೆಟ್ ಮಾಡ್ತಾರೋ ಗೊತ್ತಿಲ್ಲ. ಈ ಬಾರಿ ಕನ್ನಡಿಗರು ಸ್ವಾಭಿಮಾನದಿಂದ ಜೆಡಿಎಸ್ ಪರ ಮತ ಚಲಾಯಿಸುತ್ತಾರೆ ಎಂದು ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಸುರಪುರ ಶಾಸಕ ರಾಜುಗೌಡರನ್ನ ಗೆಲ್ಲಿಸಲು ಮಗ ಮಣಿಕಂಠ ನಾಯಕ ಅಬ್ಬರದ ಪ್ರಚಾರ ಮಾಡುತ್ತಿದ್ದಾರೆ. ರಾಜುಗೌಡ ಏಕೈಕ ಪುತ್ರ ಮಣಿಕಂಠ ನಾಯಕ ತಂದೆಯನ್ನ ಗೆಲ್ಲಿಸಲು ಸುರಪುರದ ಹಳ್ಳಿಗಳಲ್ಲಿ ಬಿರುಸಿನ ಪ್ರಚಾರವನ್ನ ಮಾಡುತ್ತಿದ್ದಾರೆ. ರೋಣದಲ್ಲಿ ಚುನಾವಣಾ ಕಣದಲ್ಲಿ ಸಹೋದರರ ಸವಾಲ್ ಏರ್ಪಟ್ಟಿದೆ. ಹಾಲಿ ಶಾಸಕ ಕಳಕಪ್ಪ ತಮ್ಮ ಸಿದ್ದಪ್ಪ ಭಂಡಿ ಕಾಂಗ್ರೆಸ್ ಸೇರ್ಪಡೆಯಾಗುವ ಮೂಲಕ
ಅಣ್ಣನ ವಿರುದ್ಧವೇ ಸಿಡಿದೆದ್ದಿದ್ದಾರೆ. ರೋಣ ಮತಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಸಿದ್ದಪ್ಪ ಬಂಡಿ 2 ಬಾರಿ ಅಣ್ಣನನ್ನ ಗೆಲ್ಲಿಸಲು ಶ್ರಮಿಸಿದ್ದಾರೆ. ಆದರೆ ಮತ್ತೆ ಹಾಲಿ ಶಾಸಕ ಕಳಕಪ್ಪ ಬಂಡಿಗೆ ಟಿಕೆಟ್ ನೀಡಿದ್ದಕ್ಕೆ ಸಿದ್ದಪ್ಪ ಬಂಡಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ. ಬೆಂಗಳೂರಿನಲ್ಲಿ ರೌಡಿಗಳ ಮನೆ ಮೇಲೆ ರೇಡ್ ಆಗ್ತಾ ಇದೆ. ಅದರ ಹಿಂದಿನ ಕಹಾನಿ ಬಲು ರೋಚಕವಾಗಿದೆ. ಪೊಲೀಸರು ನಾಕಾಬಂದಿ ಹಾಕಿ ಹಣ ವಶಕ್ಕೆ ಪಡೆದಿದ್ದಾರೆ. ಆದ್ರಿಂದ ತೋಳ್ಬಲ ಪ್ರದರ್ಶನಕ್ಕೆ ಅಭ್ಯರ್ಥಿಗಳು ಮುಂದಾಗಿದ್ದಾರೆ. ಜನರಿಗೆ ಬೆದರಿಸಿ ವೋಟ್ ಪಡೆಯಲು ಯತ್ನಿಸ್ತಾ ಇದ್ದಾರೆ. ಆದರೆ ಪೊಲೀಸರು ರಂಗೋಲಿ ಕೆಳಗೆ ನುಸುಳಿದ್ದು ರೌಡಿಗಳಿಗೆ ಬೆಂಡತ್ತಿ ಬ್ರೇಕ್ ಹಾಕಿ ಶಸ್ತ್ರಾಸ್ತ್ರ ವಶಕ್ಕೆ ಪಡೆದಿದ್ದಾರೆ. ಇನ್ನು ಗಂಗಾವತಿಯ ಈದ್ಗಾ ಮೈದಾನದಲ್ಲಿ ನಡೆದ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಜನಾರ್ದನ ರೆಡ್ಡಿ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಇಕ್ಬಾಲ್ ಅನ್ಸಾರಿ ಭಾಗಿಯಾಗಿದ್ರು. ಒಂದ್ ಕಡೆ ಕುಳಿತು ಜನಾರ್ದನ ರೆಡ್ಡಿ ಹಾಗೇನೆ ಇಕ್ಬಾಲ್ ಅನ್ಸಾರಿ ಪ್ರಾರ್ಥನೆಯನ್ನ ಮಾಡಿದ್ರು. ಸಾಮೂಹಿಕ ಪ್ರಾರ್ಥನೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮುಸ್ಲಿಂ ಸಮುದಾಯದವರು ಕೂಡ ಭಾಗಿಯಾಗಿದ್ರು. वास्ते अल्लाह ताला के मुंह मेरा काबे शरीफ के पीछे इस इमाम ईदगाह में जगह रहने के बावजूद भी जो है ना रोड पे नमाज पढ़े, मेहरबानी करके गेट पे जो मुसल्ले सफा ಮುಧೋಳದಲ್ಲಿ ಚುನಾವಣಾಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಮತದಾರರಿಗೆ ಹಂಚಲು ಇಟ್ಟಿದ್ದ 27 ಕೆಜಿ ಬೆಳ್ಳಿ ಹಣತೆಗಳನ್ನು ಜಪ್ತಿ ಮಾಡಿದ್ದಾರೆ. 21 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಬೆಳ್ಳಿ ಹಣತೆಗಳ ಮೇಲೆ ಸಚಿವ ನಿರಾಣಿ ಭಾವಚಿತ್ರಗಳಿವೆ. ಈ ಬೆಳ್ಳಿ ಹಣತೆಗಳನ್ನು ಮುಧೋಳ ನಗರದ ನಿರಾಣಿ ಸಕ್ಕರೆ ಕಾರ್ಖಾನೆ ವಸತಿ ಗೃಹಗಳಲ್ಲಿ ಸಂಗ್ರಹಿಸಿ ಇಡಲಾಗಿತ್ತು. ಕೊಪ್ಪಳದ ಯುವಕನೊಬ್ಬ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ರಕ್ತದಲ್ಲಿ ಪತ್ರವನ್ನ ಬರೆದಿದ್ದಾನೆ. ಕುಕನಪಳ್ಳಿಯ ಶರಣಪ್ಪ ಅರಕೇರಿ ಎಂಬ ಯುವಕ ರಕ್ತದಲ್ಲಿ ಪತ್ರವನ್ನ ಬರೆದಿದ್ದು, ಈ ಚುನಾವಣೆಯಲ್ಲಿ ನೀವು ಆರಿಸಿ ಬಂದ್ರೆ ಯುವಕರಿಗೆ ಉಚಿತ ಉದ್ಯೋಗ ತರಬೇತಿ ಹಾಗೂ ಯುವಕರಿಗೆ ಉದ್ಯೋಗಾವಕಾಶವನ್ನ ಕಲ್ಪಿಸಿ ಎಂದು ರಕ್ತದಲ್ಲಿ ಪತ್ರವನ್ನ ಬರೆದಿದ್ದಾನೆ. ಈ ಪತ್ರವನ್ನ ಕೊಪ್ಪಳದ ಎಎಪಿ ಅಭ್ಯರ್ಥಿಯ ಮೂಲಕ ಅರವಿಂದ್ ಕೇಜ್ರಿವಾಲ್ಗೆ ಕಳುಹಿಸಲಾಗಿದೆ. ಬೆಂಗಳೂರಿನಲ್ಲಿ ಸರಣಿ ಅಪಘಾತ ನಡೆದಿದೆ. ಟೈಲ್ಸ್ ಲೋಡ್ ಮಾಡಿದ ಲಾರಿಗೆ ಚಾಲಕ ಹ್ಯಾಂಡ್ ಬ್ರೇಕ್ ಹಾಕೋದನ್ನ ಮರ್ತಿದ್ದಕ್ಕೆ ಲಾರಿ ಮುಂದೆ ಚಲಿಸಿದ್ದು ಸರಣಿ ಅಪಘಾತ ಸಂಭವಿಸಿದೆ. 3 ವಾಹನಗಳಿಗೆ ಲಾರಿ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ ರಭಸಕ್ಕೆ ಟಾಟಾ ಎಸ್ ವಾಹನ ಪಲ್ಟಿಯಾಗಿದ್ದು 1 ಕಾರು ಸಂಪೂರ್ಣ ಜಖಂಗೊಂಡಿದೆ. ಅದೃಷ್ಟವಶಾತ್ ಯಾರಿಗೂ ಪ್ರಾಣಾಪಾಯವಾಗಿಲ್ಲ. ಚಲಿಸುತ್ತಿದ್ದ ಖಾಸಗಿ ಬಸ್ಸೊಂದು ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲೇ ಹೊತ್ತಿ ಉರಿದಿದೆ. ಮಂಡ್ಯದ ಜಿಲ್ಲೆಯ ಶ್ರೀರಂಗಪಟ್ಟಣದ ಗಣಂಕೂರು ಗ್ರಾಮದ ಬಳಿ ಈ ಘಟನೆ ನಡೆದಿದೆ. ಬೆಂಗಳೂರಿನಿಂದ ಮೈಸೂರಿಗೆ ಮದುವೆಗೆ ಅಂತ ಬಸ್ ಹೊರಟಿತ್ತು. ಬೆಂಕಿ ಕಾಣಿಸಿಕೊಳ್ತಾ ಇದ್ದಂತೆ ತಕ್ಷಣವೇ ಪ್ರಯಾಣಿಕರು ಕೆಳಗಿಳಿದಿದ್ದಾರೆ. ಅದೃಷ್ಟವಶಾತ್ ಭಾರೀ ದುರಂತ ಸ್ಥಳದಲ್ಲಿ ತಪ್ಪಿದೆ. ಸ್ಥಳಕ್ಕೆ ಇದೀಗ ಅಗ್ನಿಶಾಮಕ ದಳ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಂದಿಸುವ ಕಾರ್ಯವನ್ನ ಮಾಡುತ್ತಿದ್ದಾರೆ. ಏಪ್ರಿಲ್ 24-25ರಂದು ಕೇರಳದಲ್ಲಿ ಮೋದಿ ಪ್ರವಾಸ ಇರುವ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿಗೆ ಕೇರಳದಲ್ಲಿ ಜೀವ ಬೆದರಿಕೆ ಇರುವ ಬಗ್ಗೆ ಕೇರಳದ ಗುಪ್ತಚರ ಇಲಾಖೆ ಮಾಹಿತಿಯನ್ನ ಬಹಿರಂಗಪಡಿಸಿದೆ. 1 ವಾರದ ಹಿಂದೆ ಕೇರಳ ಬಿಜೆಪಿ ನಾಯಕ ಕೆ ಸುರೇಂದ್ರನ್ಗೆ ಬೆದರಿಕೆಯ ಪತ್ರ ಬಂದಿತ್ತು. ಈ ಪತ್ರದಲ್ಲಿ ಸುಸೈಡ್ ಬಾಂಬ್ ಬಗ್ಗೆ ಉಲ್ಲೇಖಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಬೆದರಿಕೆ ಪತ್ರದ ಬಗ್ಗೆ ಕೇರಳ ಪೊಲೀಸರು ತನಿಖೆಯನ್ನ ನಡೆಸುತ್ತಿದ್ದಾರೆ. ಅಕ್ಷಯ ತೃತೀಯಾಗೆ ಚಿನ್ನ ಖರೀದಿಸುವವರಿಗೆ ಮತ್ತೆ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ನಾಳೆ ಅಕ್ಷಯ ತೃತೀಯ ಇದ್ದು 2 ದಿನಗಳಲ್ಲಿ ಚಿನ್ನದ ಬೆಲೆ 50 ರೂಪಾಯಿ ಏರಿಕೆಯಾಗಿದೆ. ಚಿನ್ನದ ಬೆಲೆ ದಿನೇ ದಿನೇ ಏರಿಕೆಯಾಗ್ತಾ ಇದ್ದು ಸದ್ಯಕ್ಕಂತೂ ಬೆಲೆ ಇಳಿಕೆಯಾಗುವ ಲಕ್ಷಣಗಳು ಗೋಚರಿಸ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಚಿನ್ನದ ಡಿಮ್ಯಾಂಡ್ ಕಳೆದ ಬಾರಿಗಿಂತ ಕಡಿಮೆಯಾಗಿದೆ. ಮನುಷ್ಯರ ಮೇಲೆಯೂ ದಾಳಿ ಮಾಡುವಂತಹ ಮೀನೊಂದು ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್ನಲ್ಲಿ ದೊಡ್ಡ ಕೊಳದಲ್ಲಿ ಪತ್ತೆಯಾಗಿದೆ. ಇಂತಹ ಮೀನುಗಳು ಹೆಚ್ಚಾಗಿ ಅಮೆರಿಕದಲ್ಲಿ ಕಂಡುಬರುತ್ತವೆ. ಈ ಮೀನಿನ ತಲೆಭಾಗ ಮೊಸಳೆಯಂತಿದ್ರೆ ಶರೀರ ಹಾವಿನ ಮಾದರಿಯಲ್ಲಿದೆ.